टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ? ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ? ಪ್ರಯಾಗದಲ್ಲಿ ಮೊದಲೇ ಪ್ರಿಪರೇಷನ್ ಆಗಿತ್ತು. 1 ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪರೇಷನ್ ಆಗಿತ್ತು. ಪರ್ಮಿಷನ್ ಇತ್ತು, ವಿದೌಟ್ ಪರ್ಮಿಷನ್ ಮಾಡಿಲ್ಲ. ಎಷ್ಟು ಜನ ಬಂದಿರುವಂತದಲ್ಲಿ 66 ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ. ನಿಮಗೆ ಕೇವಲ 2 ಲಕ್ಷ ಜನರನ್ನು ಮ್ಯಾನೇಜ್ ಮಾಡಕ್ಕಾಗಿಲ್ಲ. ಕ್ರಿಕೆಟ್ ಗೆದ್ದಾಗ ಮುಂಬೈನಲ್ಲಿ ಎಷ್ಟು ಜನ ಸೇರಿದ್ರು? 10 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ್ರು, ಒಬ್ರು ಸತ್ತಿರ್ಲಿಲ್ಲ. 3ನೇ ತಾರೀಕು ಕ್ರಿಕೆಟ್ ಆಡುವಾಗ RCB ಮತ್ತು ಪಂಜಾಬ್ ಟೀಮ್ ಆಟ ಆಡ್ತಿರುವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ ಅಲ್ಲಿ ಸೇರಿದ್ದೆಷ್ಟು? 5 ಲಕ್ಷ ಜನ. ಏನೂ ಆಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೇವಲ 40,000 ಜನಕ್ಕೆ ಬರಕ್ಕೆ ನೀವು ಇಷ್ಟೊಂದು ಗೊಂದಲ ಮಾಡಿಕೊಂಡು ಯಾಕಾಗಿ? ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ. ಕಾಂಪಿಟಿಷನ್, ಪ್ರಚಾರ ಹೆಚ್ಚು DK ಶಿವಕುಮಾರ್ಗೆ ಸಿಗುತ್ತೋ, ಪ್ರಚಾರ ಹೆಚ್ಚು ಸಿದ್ದರಾಮಯ್ಯನವರಿಗೆ ಸಿಗಬೇಕು. ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ 11 ಮಕ್ಕಳು ಬಲಿಯಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ? ಸಿದ್ದರಾಮಯ್ಯನವರ ಟ್ವೀಟ್ ಇದೆ. ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಿ. ಯಾವತ್ತು ಟ್ವೀಟ್ ಮಾಡಿದ್ದೀರಿ? ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ನಾನು ನಿನ್ನೆಯ IPL ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವಂತ ಕರ್ನಾಟಕದ ಹೆಮ್ಮೆಯ RCB ತಂಡದ ಪರವಾಗಿ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ. ನೀವೆಲ್ಲರೂ ಬರಬೇಕು. ನೀವೇ ಕರೆದಿರುವುದು. ಕೋಟ್ಯಾಂತರ ಅಭಿಮಾನಿಗಳು 18 ವರ್ಷಗಳ ನಂತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬನ್ನಿ. ಇದು ನೀವು ಹೇಳಿರುವಂತದ್ದು. ಎರಡನೇದು,